ವೀಕ್ಷಕರೇ, ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಇಂದು ರಾಣೆಬೆನ್ನೂರು ನಗರದ ವಾರ್ಡ್ ನಂಬರ್ 27ರಲ್ಲಿ ನಾವು ಬಂದಿದ್ದೇವೆ. ಈ ಹಿಂದೆ ಸುರಿದ ಸಾಧಾರಣ ಮಳೆಗೆ ಈ ಭಾಗದ ಒಳಚರಂಡಿಗಳು ಬ್ಲಾಕ್ ಆಗಿ ಸುಮಾರು 8 ದಿನಗಳು ಕಳೆದಿದೆ. ಈಗಾಗಲೇ ಗಣೇಶ್ ನಗರದ ಮುಖ್ಯ ರಸ್ತೆಯಲ್ಲಿ ಬ್ಲಾಕ್ ಆಗಿರ್ತಕ್ಕಂಥದ್ದು ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ವೀಕ್ಷಕರು ತೋರಿಸ್ತಾ ಇದ್ದೇವೆ, ನೋಡ್ಬೋದು. ಹಲವೆಡೆ ಸೇರಿ ಯೂಸ್ಡಿ ಒಳಚರಂಡಿ ಕಲೆಕ್ಷನ್ ಈಗಾಗಲೇ ಬ್ಲಾಕ್ ಆಗಿರ್ತಕ್ಕಂಥ ಕೆಲವು ಮನೆಗಳ ಬಾತ್ರೂಮ್ಗಳು, ಶೌಚಾಲಯಗಳು ಕೂಡ ತುಂಬಿ ಹರಿತಿರ್ತಕ್ಕಂಥ ದೃಶ್ಯ. ಈಗಾಗಲೇ ಇದರಿಂದ ಗಬ್ಬು ವಾಸನೆ ಬಂದಿದ್ದು ತಕ್ಷಣವೇ ನಗರಸಭೆ ಆಡಳಿತ ಗಮನಕ್ಕೆ ತಂದರೂ ಕೂಡ ಈಗಾಗಲೇ 8 ದಿನಗಳಿಂದಲೂ ಕೂಡ ಇಲ್ಲಿನ ಸ್ಥಳೀಯರು ಒತ್ತಡ ಹಾಕ್ತಾ ಇದ್ದಾರೆ. ಬನ್ನಿ, ನಮ್ಮ ವಾರ್ಡ್ನಲ್ಲಿ ಈಗಾಗಲೇ ಡ್ರೈನೇಜ್ಗಳು ಬ್ಲಾಕ್ ಆಗಿದೆ, ಅವನ್ನು ತೆರವುಗೊಳಿಸಿ ಸುಸಜ್ಜಿತವಾಗಿ ನೀರು ಹರಿದು ಹೋಗುವಂತೆ ಮಾಡಿ ಎಂದು ಮನವಿ ಮಾಡಿದ್ರು ಕೂಡ ಕಾಟಾಚಾರಕ್ಕೆ ಬಂದು ಏನೋ ಕ್ಲೀನ್ ಮಾಡೋ ಥರ ಅಲ್ಲಿ ನಿಂತು ಕಾಲಹರಣ ಮಾಡಿ ಹೋಗ್ತಾ ಇದ್ದಾರೆ ಹೊರತು ಈವರೆಗೂ ಅಲ್ಲಿ ಒಳಚರಂಡಿಯನ್ನು ಕ್ಲೀನ್ ಮಾಡುವ ಒಂದು ಜವಾಬ್ದಾರಿಯನ್ನು ನಗರಸಭಾ ಆಡಳಿತ ಮಾಡದೇ ಇರೋದು ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಹಿಂದೆ ಸುರಿದ ಸಣ್ಣ ಪ್ರಮಾಣದ ಮಳೆಗೆ ಈಗಾಗಲೇ ಡ್ರೈನೇಜ್ಗಳು ಬ್ಲಾಕ್ ಆಗಿ ಮೇಲೆ ಹತ್ತಿ ಹರಿತಕ್ಕಂಥ ದೃಶ್ಯ ಇಲ್ಲಿ ನೋಡ್ಬೋದು ವೀಕ್ಷಕರಿಗೆ. ಸುಮಾರು 8 ದಿನಗಳಿಂದಲೂ ಕೂಡ ಸ್ಥಳೀಯರು ನಗರಸಭಾ ಆಡಳಿತ ಗಮನಕ್ಕೆ ತಂದ್ರೂ ಈ ಒಂದು ಒಳಚರಂಡಿ ಯೂಸಿಡಿಯ ಒಳಚರಂಡಿಯ ಒಂದು ಬ್ಲಾಕ್ ಆಗಿರ್ತಕ್ಕಂಥ ಒಂದು ಪೈಪ್ಲೈನ್ಗಳನ್ನು ಕ್ಲೀನ್ ಮಾಡುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ನಗರಸಭಾ ಆಡಳಿತ ಅನ್ನೋದು ಇಲ್ಲಿನ ಸ್ಥಳೀಯರ ದೂರು. ಹಾಗಾದರೆ ಈ ಭಾಗದಲ್ಲಿ ಎಷ್ಟು ದಿನಗಳಿಂದ ಈಗಾಗಲೇ ಡ್ರೈನೇಜ್ ಬ್ಲಾಕ್ ಆಗಿದೆ, ಸ್ಥಳೀಯ ನಿವಾಸಿಗಳು ಏನು ಹೇಳ್ತಾರೆ ವೀಕ್ಷಕರೇ, ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ನಗರದ ಮೊದಲೇ ಕ್ರಾಸ್ನಲ್ಲಿ ಡ್ರೈನೇಜ್ ಬಂದಾಗಿ 8-10 ದಿವಸ ಆದರೂ ಕೂಡ ನೀರು ರೋಡ್ನಲ್ಲೇ ಹರಿತಾ ಇದ್ರು, ಗಲೀಜು ನೀರು, ಕೆಟ್ಟ ವಾಸನೆ. ಎಲ್ಲರೂ ಅದ್ರ ತುಳ್ಕೊಂತ ಅಡ್ಡಾಡ್ತಿದ್ರು ಕೂಡ ಯಾರು ಅದ್ರ ಕಡೆ ಗಮನ ಹರಿಸಿಲ್ಲ. ಬಂದರು 1-2 ಕಡೆ 4 ಕಡೆ ಹೊಡೆದ್ರು. ಇದು ಡ್ರೈನೇಜ್ ಸಿಗಲಿಲ್ಲ, ಚೆಂಬರ್ ಸಿಗಲಿಲ್ಲ ಅವರಿಗೆ. ಮತ್ತೆ ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಅದೇ ಟೈಪ್ ಮಾಡ್ಕೊಂಡು ಇವತ್ತೇನೋ ಸ್ವಲ್ಪ ಮಾಡಿ ಇದು ಹೋಗ್ಯಾರ. ಆದರೂ ಕೂಡ ಕೆಲಸ ಆಗಿಲ್ಲ. ಎಲ್ಲ ರೋಡ್ನಲ್ಲೆಲ್ಲ ಗಲೀಜು ಐತಿ, ವಾಸನೆ ಎಲ್ಲರೂ ಮೂಗು ಮುಚ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದೈತಿ. ಅದನ್ನು ದಯವಿಟ್ಟು ನಗರಸಭೆ ಅಧಿಕಾರಿಗಳು ಬಂದು ನಮಗೆ ಸರಿ ಮಾಡಿಕೊಡ್ಬೇಕಂತ ಎಲ್ಲ ತಮ್ಮಲ್ಲಿ ನಾವು ಹೇಳೋದೇನೆಂದರೆ, ಈ ನಮ್ಮ ಗಣೇಶ್ ನಗರ ಫಸ್ಟು ಮೇನು ರೋಡು ಅದು ಚೇಂಬರ್ ಎಲ್ಲ ಬ್ಲಾಕ್ ಆಗಿ ಎಲ್ಲ ಗಮ್ಮು ಅಂತ ವಾಸನೆ ಎದ್ದಿದೆ. ಆಮೇಲೆ ಈಗ 1 ವಾರದಿಂದ ಇವರು ಬಂದು 3-4 ಜನ ಬರೀ ತೊಗೊಳೋದು, ಮಾಡೋದು, ಹೋಗೋದು. ಅದು ಏನೈತೆ ಭಾಳ ಅಂದರೆ ಒಂದು ಮಧ್ಯಾಹ್ನ ಮಟ್ಟ ಮಾಡ್ತಾರೆ, ಒಂದು ಆಗಂಗಿಲ್ಲ ಚೇಂಬರ್. ಅದು ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾರೆ. ಹೀಗಾಗಿ ಸ್ಟಾಪ್ ಆಗಿದೆ ಕೆಲಸ. ಇದು ಅರ್ಜೆಂಟ್ ನೀವು ಗಮನಕ್ಕೆ ತಗೊಂಡು ಮಾಡಿಸ್ಬೇಕು. ನಾನು ಹೇಳ್ಕೊಳ್ಳೋದು ಇಷ್ಟೇ. ಸ್ವಲ್ಪ ಎಲ್ಲ ವಾರ್ಡ್ ನೋಡ್ಬೇಕಲ್ಲ, ಸ್ಪಂದನೆ ಕೊಟ್ಟಾರ ಗುಡ್ ಅಂತೀನಿ ಅಣ್ಣ. ನಿಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟಾರ ನಮ್ಮ ನಗರದ. ಅರುಣ್ ಕುಮಾರ್ ನಮ್ಸೆ ಅಂತ್ರಿ. ಇದು ನಮ್ಮದು ಇದ ಮನೆ. ನಮ್ಮದು ಡ್ರೈನೇಜ್ ಬ್ಲಾಕ್ ಆಗಿ 8 ದಿನ ಆಯ್ತು. ಇನ್ನೂ ಆದರೆ ಯಾರು ಬಂದಿಲ್ಲ. ನಗರಸಭೆಗೆ ಎಲ್ಲರೂ ಗುಣಿ ಹೊತ್ತಿಂದ ಎಲ್ಲ ಕೊಟ್ಟಿದ್ದಾರೆ, ಆದರೂ ಇಲ್ಲಿ ಇನ್ನೂ ಕ್ಲೀನ್ ಆಗ್ತಾಯಿಲ್ಲ. ಎಲ್ಲ ದಯಮಾಡಿ ಇದನ್ನು ಕ್ಲೀನ್ ಮಾಡೋಕ್ಕಂತಂದು ನಗರಸಭೆಗೆ ವಿನಂತಿಸುತ್ತೆ. ಜೀವ ಮೇದಾರು, ನಾವು ಗಣೇಶ್ ನಗರದಿಂದ ಮಾತಾಡ್ತಾ ಇರೋದು. ಇಲ್ಲಿ ಮುನ್ಸಿಪಾಲ್ಟಿ ಕೆಲಸ ಯಾರು ಮಾಡ್ತಾ ಇಲ್ಲ, ಕ್ಲೀನಾಗಿ ಮಾಡಿದ್ರು ಅರ್ಧಂಬರ್ಧ ಮಾಡ್ತಾರೆ, ಹೋಗ್ತಿದ್ದಾರೆ. ಅದಕ್ಕೆ ಮಳೆ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಭಾಳ ಮಕ್ಕಳಿಗೆ, ಸ್ಕೂಲ್ ಹುಡುಗರಿಗೆ ತೊಂದರೆ ಆಗುತ್ತೆ, ಎಲ್ಲರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅದ್ರ ಬಗ್ಗೆ ಸರ್, ನೀರೆಲ್ಲ ಗಟರದ ತುಂಬಿ ಎಲ್ಲ ಮನೆ ಬೇರೆ ಬರ್ತಾ ಇದ್ದಾವೆ, ಓಡಾಡೋಕ್ಕೆ ಭಾಳ ತ್ರಾಸ ಆಗ್ತದೆ ಸರ್. ಅದು ಬೇರೆ ಸ್ಮೆಲ್ ಬೇರೆ ಆಗುತ್ತೆ. ಇದು ಅತಿ ಶೀಘ್ರದಲ್ಲಿ ಕೆಲಸ ಮಾಡಿಕೊಡ್ಬೇಕಂತ ನಾವು ನಿಮ್ಮ ಮೂಲಕ ಕೇಳ್ತಾ ಇದ್ದೀವಿ. ಗಣೇಶ್ ನಗರ AKG ಕಾಲೋನಿ ಅಡ್ಡಾಡೋ ದಾರಿ, ಈ ದಾರಿ ಒಳಗೆ ಮುನ್ಸಿಪಾಲ್ಟಿ ಚಂಬರ್ ಬ್ಲ್ಯಾಕ್ ಆಗಿ ಅಡ್ಡಾಡೋದು ಭಾಳ ತೊಂದರೆ ಆಗಾಕತ್ತೈತಿ. ಆ ತೊಂದರೆ ಮುನ್ಸಿಪಾಲ್ಟಿ ಬರ್ತಾರೆ, ಹೊಡಿತಾರೆ, ಹೋಗ್ತಾರೆ, ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ. ಆಮೇಲೆ ಕಡೆಗೆ ಇಲ್ಲಿ ನಮಗೆ ಅಡ್ಡಾಡಕ್ಕಂದ್ರೆ ಭಾಳ ತೊಂದರೆ ಆಗ್ಬಿಟ್ಟೈತಿ. ಅವ್ರು ಬರ್ತಾ ಇರ್ತಾರೆ, ಎಲ್ಲರೂ ಅಂತಲ್ಲಿ ತೆಗ್ ತೊಡ್ತಾರೆ, ಹೋಗ್ತಾರೆ. ಅದ್ರಾಗ ಕೆಲಸನ ಮಾಡ್ತಾ ಇಲ್ಲ, ಬರೀ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ನಮಗೆ ಭಾಳ ತೊಂದರೆ ಆಗ್ಬಿಟ್ಟೈತಿ ಅಡ್ಡಾಡಕ್ಕಂತಾರೆ. ನಿಮಗೆ ದಯವಿಟ್ಟು ನಮ್ಗೆ ಸ್ವಲ್ಪ ಚಂಬರ್ ಬ್ಲ್ಯಾಕ್ ಆಗಿದ್ದು ಕ್ಲಿಯರ್ ಮಾಡಿಕೊಟ್ಬಿಡ್ರಿ. ಅದು ಅಕಸ್ಮಾತ್ ನೀರು ಬರ್ತಾಯಿಂದ 8 ದಿವಸ ಆಯ್ತು. ಡ್ರೈನೇಜ್ ಬ್ಲಾಕ್ ಆಗೈತದು. ಆ ಡ್ರೈನೇಜ್ ಬ್ಲಾಕ್ ಆಗಿದ್ದು ನೀರು ಮನೆ ಒಳಗೆ ಬರ್ತಾ ಇದೆ. ಅದು ನಿಮ್ಗೆ ದಯವಿಟ್ಟು ಕೇಳ್ತಾ ಇದ್ದೀವಿ, ಅದು ಡ್ರೈನೇಜ್ ಬ್ಲಾಕ್ ಆಗಿದ್ದು ನೀರು ಸ್ವಲ್ಪ ಸ್ವಚ್ಛ ಮಾಡಿಕೊಡ್ರಿ. ಗುಜ್ಜರಂತ ನಮ್ಮ ವಾರ್ಡ್ನಲ್ಲಿ ಇಲ್ಲಿ ಡ್ರೈನೇಜ್ 8 ದಿನ ಆಯಿತು, ಬೇಜವಾಬ್ದಾರಿ ಥರ ಮಾಡ್ತಾಯಿದ್ದಾರೆ. ಮುನ್ಸಿಪಾಲ್ಟಿಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ಆದಷ್ಟು ಬಂದು ನಾಗರಿಕರಲ್ಲಿ ಬೈಕು ಗಾಡಿಗಳು ಸಣ್ಣ ಮಕ್ಕಳು ಇರ್ತವೆ, ಇದರಲ್ಲಿ ಮ್ಯಾನುವಲು
ಓಪನ್ ಒಂದೊಂದು ಟೈಮ್ ಓಪನ್ ಇದ್ದಾಗ ಇದೆಲ್ಲ ಪ್ರಾಬ್ಲಮ್ ಆಗ್ಬೋದು, ಜೀವಕ್ಕೆ ಅಪಾಯ ಆಗ್ಬೋದು. ಹಾಗಾಗಿ ದಯವಿಟ್ಟು ಇದನ್ನು ರಿಪೇರಿ ಮಾಡಿಕೊಡ್ಬೇಕಂತ. ಹಾಂ, ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತರುವಂದು ನಮ್ಮ ನಗರಸಭೆಯವರಿಗೆ ಇವರಿಗೆ ನೀವು ಆದೇಶ ಕೊಡಬೇಕಾಗಿ ಇದು ಡ್ರೈನೇಜ್ ರಿಪೇರಿ ಮಾಡಲಿಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ನಗರಸಭಾ ಆಡಳಿತದಿಂದ ಆಗಿರ್ತಕ್ಕಂಥ ನಿರ್ಲಕ್ಷ್ಯತನ. ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬ್ಲಾಕ್ ಆಗಿರ್ತಕ್ಕಂಥ ಒಳಚರಂಡಿಯನ್ನು ಕ್ಲೀನ್ ಮಾಡಿ ನಗರದ ನಿವಾಸಿಗಳಿಗೆ ಸ್ವಚ್ಛ ಮತ್ತು ಸುಂದರ ನಗರವನ್ನು ನೀಡುವಲ್ಲಿ ಯಶಸ್ವಿ ಆಗ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾರ್. ಇಂಥ ನಮ್ಮ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.